ಕೆಲವೊಮ್ಮೆ ಮೌನಕ್ಕಿಂತ ದೊಡ್ಡ ಕಿರುಚಾಟ ಯಾವುದೂ ಇರೋದಿಲ್ಲ. ಕಟ್ಟಿದ ಪ್ರೇಮ ಸೌಧವೊಂದು ಅರ್ಧಕ್ಕೆ ನಿಂತು ಹೋದಾಗ ಆ ಇಟ್ಟಿಗೆಗಳ ನಡುವೆ ಹೂತು ಹೋದ ಕನಸುಗಳು ಎಂಥವ್ರಿಗಾದ್ರೂ ಕಣ್ಣೀರು ತರಿಸುತ್ತೆ. ಸ್ಯಾಂಡಲ್ವುಡ್ನ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ರಾಜರಾಜೇಶ್ವರಿ ನಗರದಲ್ಲಿ ಒಂದು ಅದ್ಭುತ ಅರಮನೆಗೆ ಅಡಿಪಾಯ ಹಾಕಿದ್ರು. ಅದು ಬರೀ ಮನೆಯಾಗಿರ್ಲಿಲ್ಲ, ಅದೊಂದು ಸುಂದರ ಸಂಸಾರದ ಭವಿಷ್ಯ ಆಗಿತ್ತು. ಆದ್ರೆ ದಶಕ ಕಳೆದ್ರು ಆ ಮನೆಗೆ ಇಂದಿಗೂ ಮುಕ್ತಿ ಸಿಕ್ಕಿಲ್ಲ. 10 ವರ್ಷಗಳಿಂದ ಆ ಗೋಡೆಗಳು ಯಾರನ್ನೂ ಕಾಯ್ತಾ ಇರುವಂತಿದೆ. ಅಲ್ಲಿನ ಮೌನ ಏನನ್ನೋ ಹೇಳಲು ಹೊರಟಂತಿದೆ. ಆ ಅರ್ಧಕ್ಕೆ ನಿಂತ ಕನಸಿನ ಅರಮನೆಯ ಅಸಲಿ ಕಥೆ ಏನು? ಆ ಮನೆಯಲ್ಲಿ ಈಗಲೂ ರಶ್ಮಿಕಾ ನೆನಪುಗಳು ಜೀವಂತ ಆಗಿದ್ಯಾ? ಕಲ್ಲು ಮಣ್ಣಿನ ರಾಶಿಯಂತಾಗಿರೋ ಆ ಬಂಗಲೆಯ ಕರುಣಾಜನಕ ಕಥೆ ಇಲ್ಲಿದೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರ. ಇಲ್ಲಿನ ಅರ್ಧ ಎಕರೆಗೂ ಹೆಚ್ಚಿನ ವಿಶಾಲವಾದ ಜಾಗದಲ್ಲಿ ಒಂದು ಭವ್ಯ ಬಂಗಲೆ ತಲೆ ಎತ್ತಬೇಕಿತ್ತು. ಅದು ಬರೀ ವಾಸದ ಮನೆಯಲ್ಲ, ರಕ್ಷಿತ್ ಶೆಟ್ಟಿಯವರ ಮಹತ್ವಾಕಾಂಕ್ಷೆಯ ಪರಂವಹ ಸ್ಟುಡಿಯೋಸ್ ಮತ್ತು ಅವರ ಆಪ್ತ ಲೋಕ ಎರಡು ಒಂದೇ ಸೂರಿನಡಿ ಇರಬೇಕಿತ್ತು. ಆದರೆ 10 ವರ್ಷಗಳೇ ಉರುಳಿದವು. ಆ ಕಟ್ಟಡ ಮಾತ್ರ ಇಂದಿಗೂ ಅಸ್ಥಿ ಪಂಜರದಂತೆ ನಿಂತಿದೆ. ಅರ್ಧಕ್ಕೆ ನಿಂತ ಗೋಡೆಗಳು, ಬಣ್ಣ ಕಾಣದ ಸಿಮೆಂಟ್ ಕಂಬಗಳು ಮತ್ತು ಬೋರ್ಡ್ ಮೇಲೆ ಧೂಳು ಹಿಡಿದಿರೋ ಪರಂವಹ ಹೆಸರು. ಈ ಮೌನಕ್ಕೆ ಕಾರಣವೇನು ಎಂಬ ಪ್ರಶ್ನೆ ಈಗ ಗಾಂಧಿನಗರದ ಗಲ್ಲಿಗಳಲ್ಲಿ ಕೇಳಬರುತ್ತಿದೆ. ಇದರ ಹಿಂದೆ ಒಂದು ಎಮೋಷನಲ್ ಕನೆಕ್ಷನ್ ಇದೆ ಅನ್ನೋದು ಸ್ಯಾಂಡಲ್ವುಡ್ ಅಂತರಾಳ ಬಲ್ಲವರ ಮಾತು. ಹೌದು, ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ನಡುವೆ ಪ್ರೀತಿ ಚಿಗುರಿ ಎಂಗೇಜ್ಮೆಂಟ್ ಆಗಿದ್ದ ಕಾಲವದು. ಆ ಸಮಯದಲ್ಲಿ ರಶ್ಮಿಕಾ ಅವರಿಗಾಗಿಯೇ ಈ ಮನೆಯನ್ನ ರಕ್ಷಿತ್ ಪ್ರೀತಿಯಿಂದ ವಿನ್ಯಾಸಗೊಳಿಸಿದ್ರು ಎನ್ನಲಾಗುತ್ತಿದೆ. ಯಾವಾಗ ಆ ಸಂಬಂಧದಲ್ಲಿ ಬಿರುಕು ಮೂಡಿ ನಿಶ್ಚಿತಾರ್ಥ ಮುರಿದು ಬಿದ್ದಿತೋ ಆ ಮನೆಯ ಕೆಲಸವು ಅಲ್ಲಿಗೆ ಸ್ಥಗಿತವಾಯಿತು. ಪ್ರತಿ ಇಟ್ಟಿಗೆಯಲ್ಲೂ ಕಂಡಿದ್ದ ಕನಸುಗಳು ಕಮರಿ ಹೋದಾಗ ಆ ಮನೆಯನ್ನ ಪೂರ್ತಿಗೊಳಿಸುವ ಉತ್ಸಾಹವನ್ನ ರಕ್ಷಿತ್ ಕಳೆದುಕೊಂಡರ ಅಥವಾ ಆ ಗೋಡೆಗಳು ಕಹಿ ನೆನಪುಗಳನ್ನ ನೆನಪಿಸುತ್ತಿವೆಯಾ? ಸದ್ಯ ರಕ್ಷಿತ್ ಶೆಟ್ಟಿ ರಿಚರ್ಡ್ ಆಂಟೋನಿ ಚಿತ್ರದ ದೊಡ್ಡ ಕ್ಯಾನ್ವಸ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಯಾವ ರೀತಿಯಾಗಿ ಹಿಂದೆಗಡೆ ಈ ಮನೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಕೆಲಸಗಳು ಕೂಡ ಇಲ್ಲಿ ಸಾಗ್ತಾ ಇಲ್ಲ. ಮನೆ ಕಟ್ಸಿದ್ದಾರೆ, ಒಂದು ಅರ್ಧ ಕಟ್ಸಿದ್ದಾರೆ ಅಷ್ಟೇ. ಅದಾದ್ಮೇಲೆ ಇಲ್ಲಿ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳು ಕೂಡ ಚಾಲ್ತಿಯಲ್ಲಿಲ್ಲ. ಇದು ರಕ್ಷಿತ್ ಶೆಟ್ಟಿ ಅವರ ಮನೆ ಅಂತ ನಾವು ಖಡಾಖಂಡಿತವಾಗಿ ಹೇಳಬಹುದು. ಯಾಕಂದ್ರೆ ರಕ್ಷಿತ್ ಶೆಟ್ಟಿ ಅವರ ಬ್ಯಾನರ್ ನಮ್ಗೆಲ್ಲರಿಗೂ ಕೂಡ ಗೊತ್ತಿರಬಹುದು, ಪರಂವಹ ಅಂತ ಹೇಳಿ. ಇಲ್ಲೂ ಕೂಡ ನಾವು ಆ ಒಂದು ಬೋರ್ಡ್ ಅನ್ನ ನೋಡಬಹುದು, ಯಾವ ರೀತಿಯಾಗಿ ಪರಂವಹ ಅಂತ ಇದೆ ಅಂತ ಹೇಳಿ. ಇದು ಕೇವಲ ಒಂದು ಮನೆಯಾಗಿ ಅವರು ನಿರ್ಮಾಣ ಮಾಡ್ತಾ ಇಲ್ಲ, ಇದು ಒಂದು ಸ್ಟುಡಿಯೋ ರೀತಿ ಅವರು ಕಟ್ಟಿಸ್ತಾ ಇರುವಂತದ್ದು. ತುಂಬಾ ದೊಡ್ಡದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಒಂದು ಮನೆ. ಉಡುಪಿಯ ಕಡಲ ತೀರದಲ್ಲಿ ಸಿನಿಮಾ ಮಾಡ್ತಿರೋ ಈ ನಟ ಬೆಂಗಳೂರಿನ ಈ ಅರಮನೆಯನ್ನ ಸಂಪೂರ್ಣವಾಗಿ ಮರೆತೇ ಬಿಟ್ರ ಅನ್ನೋ ಸಂಶಯ ಕಾಡ್ತಿದೆ. ಯಾಕಂದ್ರೆ 10 ವರ್ಷಗಳಿಂದ ಈ ಜಾಗದಲ್ಲಿ ಯಾವುದೇ ಸದ್ದು ಗದ್ದಲವಿಲ್ಲ. ರಶ್ಮಿಕಾ ನೆನಪುಗಳನ್ನ ಅಳಿಸಿ ಹಾಕಲು ರಕ್ಷಿತ್ ಪ್ರಯತ್ನಿಸ್ತಿರಬಹುದು. ಆದರೆ RR ನಗರದ ಈ ಬಂಗಲೆ ಮಾತ್ರ ಆ ನೆನಪಿನ ಸ್ಮಾರಕದಂತೆ ಹಾಗೆಯೇ ಉಳಿದುಕೊಂಡಿದೆ. ಇದು ಕಿರಿಕ್ ಪಾರ್ಟಿಯ ಕಥೆಯಲ್ಲ, ಒಬ್ಬ ಕನಸುಗಾರನ ಅಸಮಾಪ್ತ ಕವಿತೆ. ಕಾಲ ಎಲ್ಲವನ್ನೂ ಮರೆಸುತ್ತದೆ ಎನ್ನುತ್ತಾರೆ. ರಕ್ಷಿತ್ ಶೆಟ್ಟಿ ಕೂಡ ತಮ್ಮ ಸಿನಿಮಾಗಳ ಮೂಲಕ ಹೊಸ ಎತ್ತರಕ್ಕೆ ಏರುತ್ತಿದ್ದಾರೆ. ಆದರೆ ಆ ಅರ್ಧಕ್ಕೆ ನಿಂತ ಮನೆಗೆ ಯಾವಾಗ ಜೀವ ಬರುತ್ತೆ? ಅದು ರಕ್ಷಿತ್ ಶೆಟ್ಟಿಯವರ ಹೊಸ ಆರಂಭಕ್ಕೆ ಸಾಕ್ಷಿಯಾಗತ್ತಾ ಅಥವಾ ಹೀಗೆಯೇ ಮೌನವಾಗಿ ಉಳಿಯುತ್ತಾ? ಉತ್ತರ ಕಾಲದ ಗರ್ಭದಲ್ಲಿದೆ. ಕ್ಯಾಮರಾಮನ್ ಸಚಿನ್ ಜೊತೆ ರಚನಾ, ಫಿಲ್ಮ್ ಬ್ಯೂರೋ, ಫ್ರೀಡಂ ಟಿವಿ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.